ಹಾಯ್, ಗುಡ್ ಮಾರ್ನಿಂಗ್ ಫೈಟರ್ಸ್. ನೋಡ್ರಿ, ಇಲ್ಲಿ ನಾವು ಇಲ್ಲಿ ರಂಗನಾಥನಹಳ್ಳಿಲಿ ನಾಗರಾಜನ್ ಅವ್ರಿಗೆ ನಾವು ಟೊಮೊಟೊಗೆ ಸ್ಪ್ರೇ ಕೊಟ್ಟಿದ್ವಿ. ಫಸ್ಟಿಗೆ 1 ತಿಂಗಳು 1.5 ತಿಂಗಳಿದ್ದಾಗ ಒಂದು ಸಾರಿ ಸ್ಪ್ರೇ ಮಾಡಿಸಿದ್ವಿ. ಆಮೇಲೆ ನೆಕ್ಸ್ಟ್ ಕಾಯಿಗೆ ಹೂವಿಗೆ ಬಂದಾಗ 1 ಟೈಮ್ ಸ್ಪ್ರೇ ಮಾಡಿಸಿದ್ವಿ. ಆ 2 ಟೈಮ್ ಸ್ಪ್ರೇ ಮಾಡಿಸಿರೋದ್ರಿಂದ ನೋಡ್ರಿ ಅಲ್ಟಿಮೇಟ್ ರಿಸಲ್ಟ್ ಬಂದೈತೆ. ಈಗ ನೋಡ್ರಿ ಯಾವ ಥರ ಕಾಯಿ ಐತೆ, ಯಾವ ಥರ ಹಣ್ಣಿದೆ. ಆಮೇಲೆ ಹೂವುಗಳು ನೋಡ್ರಿ, ಕಾಯಿಗಳು ನೋಡ್ರಿ. ತುಂಬ ರೈತರು ತುಂಬ ಖುಷಿಯಾಗಿದ್ದಾರೆ. ನಾಗರಾಜ್ ಅವರು ರೈತರು ಇಲ್ಲೇ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಸರ್ ಹೇಳಿ ಸರ್, 1-2 ಮಾತು. ಇವ್ರ ಕಂಪ್ನಿ ಯಾವ ಪ್ರಾಡಕ್ಟ್ AWPL ಪ್ರಾಡಕ್ಟ್. ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್. ಒಟ್ಟು ಒಳ್ಳೆ ಕಾಯಿನೂ ಸೈಜ್ ಬಂದಿದೆ. ಸರ್ ಫ್ಲಾಟ್ ಹೆಂಗಿತ್ತು ಸರ್ ಮೊದಲಿಗೆ? ಗ್ರೀನ್ ಇದೆ, ಸ್ವಲ್ಪ ಚೆನ್ನಾಗಿದೆ. ಮಳೆಯಿಂದ ಸ್ವಲ್ಪ ಹಾನಿಯಾಗಿತ್ತು, ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಚೆನ್ನಾಗಾಗಿದೆ. ಬೇರೆ ರೈತರಿಗೆ ಹೇಳ್ಬೋದಾ ಸರ್ ಇದನ್ನ? ಆರಾಮಾಗಿ ಯೂಸ್ ಮಾಡ್ಬೋದು ಬೇರೆಯವರು. ಕಾಯಿ ಯಾಕೆ ಹಚ್ಚಿದೆ ಸರ್? ನಮ್ಮದು ಚೆನ್ನಾಗಿದೆ, ಮಳೆಯಿಂದ ಇಷ್ಟು ಚೆನ್ನಾಗಿ ಇಳುವರಿ ಬಂದರೆ ಉತ್ತಮ. ಥ್ಯಾಂಕ್ ಯು ಸರ್. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ನೋಡಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳೋದಂದ್ರೆ AWPL ಕಂಪ್ನಿಯ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿರಿ ಪ್ರತಿಯೊಬ್ಬ ರೈತರು. ಯಾಕಂದರೆ ನೋಡಿ ಅಂಥ ಅದ್ಭುತವಾದ ಒಂದು ಗುಡ್ ರಿಸಲ್ಟ್ ಕೂಡ ಇಲ್ಲಿದೆ. ಯಾಕಂದ್ರೆ ಇದು ಮಳೆ ಬಂದು ಶೀತಕ್ಕೆ ಭಾಳ ಅದ್ರಿತ್ತು ಗಿಡ, ಅಂಥದ್ದನ್ನು ಕೊಟ್ಟಿದ್ವಿ ಅವರಿಗೆ, ಸ್ಪ್ರೇ ಮಾಡಿಸಿದ್ವಿ. ಆವಾಗಿಂದ ಹೂವು ನೋಡಿ ಈಗೂ ಕೂಡ ಕಾಯಿ ಸುಮಾರು ಐತೆ. ಈ ಕಾಯಿ ಆದ್ರೂ ಹೂವು ಕೂಡ ತುಂಬ ಚೆನ್ನಾಗೈತೆ, ತುಂಬ ಬ್ಯೂಟಿಫುಲ್ಲಾಗಿ ಗ್ರೋತಬಲ್ ಆಗೈತೆ, ಡೆವಲಪ್ಮೆಂಟ್ ಆಗೈತೆ. ಮತ್ತು ನೋಡಿರಿ ಒಂದು ಕೊಳೆ ರೋಗ ಬಂದಲು ಒಂದು ಬೇರು ಕೂಡ ಹಾಳಾಗಿಲ್ಲ, ಬೇರು ಕೂಡ ಅಷ್ಟೇ ಚೆನ್ನಾಗೈತೆ. ಆಮೇಲೆ ಗಿಡನೂ ಕೂಡ ಅಷ್ಟೇ ಚೆನ್ನಾಗಿ ಗ್ರೋತಬಲ್ ಐತೆ. ತುಂಬ ಖುಷಿಯಾಗುತ್ತೆ. ಇಂಥ ಒಳ್ಳೆ ಪ್ರಾಡಕ್ಟ್ ಕೊಟ್ಟ ನಮ್ಮ ಕಂಪ್ನಿಯ MD ಆಗಿರೋಂಥ ಸಂಜೀವ್ ಕುಮಾರ್ ಸರಿಗೆ ಒಂದು ಸಾರಿ ಥ್ಯಾಂಕ್ಸ್ ಹೇಳ್ತಾ, ಅಂಜಿನಪ್ಪ ಸರು ಮತ್ತು ರೈತರು ನಾಗರಾಜ್ ಸರ್ ಕೂಡ ಇದ್ದಾರೆ. ಇದು ರಂಗನಾಥನಹಳ್ಳಿ ಖಾನಾವಸಹಳ್ಳಿಲಿ ತುಂಬ ಅದ್ಭುತವಾದ ಒಂದು ರಿಸಲ್ಟ್ ಬಂದುತ್ತೆ. ಥ್ಯಾಂಕ್ ಯು AWPL.